ಮೂಡ ಹಗರಣದಲ್ಲಿ ಸಿಎಂ ಕುಟುಂಬಕ್ಕೆ ರಿಲೀಫ್. ಸಿಎಂ ಪರ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಅನ್ನ ಮಾಡಿ ಸಿದ್ದರಾಮಯ್ಯ ಭವಿಷ್ಯ ಹಾಗೂ ಅದೃಷ್ಟ ಗಟ್ಟಿಯಾಗಿದೆ ಅಂತ ಹೇಳಿದರು. ಜಿಟಿ ದೇವೇಗೌಡರ ಬ್ಯಾಟಿಂಗ್ ಮುಂದುವರೆದಿದೆ ಸಿದ್ದರಾಮಯ್ಯನವರ ಪರವಾಗಿ. ಅದರಲ್ಲೂ ಮೂಡ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ತಿದ್ದ ಹಾಗೆ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ್ರು. ಈ ಹಿಂದೆ ದಸರಾದ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಮಾತನಾಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ ಜಿಟಿ ದೇವೇಗೌಡ. 93ರಲ್ಲಿ ಅವ್ರ ಪ್ರಯತ್ನನೇ ಪಡೆದೆ ನಾನು ನಿಲ್ಲೇಬೇಕು ಶಾಸಕನಾಗಿ ಬೇಡ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅದೃಷ್ಟ ಅವ್ರಿಗೆ 83ರಲ್ಲಿ ಅವರು ಇಲ್ಲಿ ಶಾಸಕರಾಗಿ ಏಕ್ತಮ್ಮ ರಾಮಕೃಷ್ಣ ಹೆಗಡೆ ಅವರು ಕಾವಲು ಸಮಿತಿ ಚೇರ್ಮನ್ ಮಾಡಿದ್ರು. ಆವತ್ತಿಂದನೂ ಕೂಡ ಅವ್ರ ಭವಿಷ್ಯ ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ. ಅವರು ಕೂಡ ಅಷ್ಟೇ ಬಡವರ ಬಗ್ಗೆ ಅವರು ಕೂಡ ಬಡತನದಲ್ಲಿ ಬಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಬೇಕಂದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು. 10 ಶಾಸಕರನ್ನ ಇಟ್ಕೊಂಡು ಸಿಎಂ ಆಗಲಿಕ್ಕೆ ಸಾಧ್ಯವಿಲ್ಲ. ಮೈಸೂರಿನಲ್ಲಿ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆ. ಡಿಕೆಶಿ ಸಿಎಂ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ಬೆಂಬಲ ಬೇಕು. ಬರೀ 10 ಶಾಸಕರನ್ನ ಇಟ್ಕೊಂಡು ಸಿಎಂ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಡಿಕೆ ಶಿವಕುಮಾರ್ ಅವ್ರಿಗೂ ಟಾಂಗ್ ಕೊಟ್ಟಿದ್ದಾರೆ. ಹಂಗಾದ್ರೆ ಡಿಕೆ ಶಿವಕುಮಾರ್ ಅವರ ಬಳಿ ಬರೀ 10 ಜನ ಶಾಸಕರಿದ್ದಾರೆ ಅಷ್ಟೇ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಯಾವಾಗ ಅಂತ ಗೊತ್ತಿಲ್ಲ. ಡಿಕೆಶಿ ಸಿಎಂ ಆಗಬೇಕಾದ್ರೆ ಸಿದ್ದರಾಮಯ್ಯನವರ ಬೆಂಬಲ ಅಂತೂ ಬೇಕೇ ಬೇಕು ಅಂತ ಮೈಸೂರಿನಲ್ಲಿ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ, ಯಾರು ತಪ್ಪಿಸೋಕ್ಕಾಗಲ್ಲ. ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರ್ದಿದೆ ಯಾವತ್ತಾಗ್ತಾರೆ ಅನ್ನೋದು ಒಂದು ದಿವಸ ಸಿಎಂ ಆಗ್ತಾರೆ. ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ. ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು. ಡಿ.ಕೆ. ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ. ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ.ಕೆ. ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಡಿ.ಕೆ. ಅವ್ರಿಗೆ ಬೇಕು. ಡಿ.ಕೆ. ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗಿತ್ತು. ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು 140 ಇದ್ದಾರಾ ಈಗ? 138 ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು 10 ಜನ ಎಮ್ ಎಲ್ ಎ ಇದ್ದಾರೆ ಈಗ ಅದು ನಡೆಯಲ್ಲ. ಯಾಕೆ 140 ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಕಾರ್ತಿಕ್, ನೋಡ್ತಾ ಇದ್ವಿ ಕಾನೂನಿನಲ್ಲೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಸಿದ್ದರಾಮಯ್ಯನವರಿಗೆ. ಅವರ ಪರವಾಗಿ ಜೈಕಾರಗಳು ಕೂಡ ಇನ್ನಷ್ಟು ಜಾಸ್ತಿ ಆಗ್ತದೆ. ಈ ಮೂಡ ಪ್ರಕರಣ ಕಪ್ಪು ಚುಕ್ಕೆ ಆಗಿತ್ತಲ್ಲ, ಈಗ ಶುದ್ಧರಾಮಯ್ಯ ಆದ ಬಳಿಕ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮತ್ತಷ್ಟು ವೇಗ ಸಿಗ್ತಾ ಇದೆ, ಶಕ್ತಿ ಬಂದಂತಾಗಿದೆ, ಮತ್ತಷ್ಟು ಕುರ್ಚಿಯಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆದಂತಾಗಿದೆ ಅಂತ. ಖಂಡಿತ ಪೃಥ್ವಿ, ಮೂಡ ಹಗರಣದಲ್ಲಿ ಏನು ಸಿದ್ದರಾಮಯ್ಯನವ್ರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಏನು ಲೋಕಾಯುಕ್ತ ಕ್ಲೀನ್ ಚೀಟನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಬಂದೊದಗಿದ್ದಂತಹ ಒಂದು ಕಪ್ಪು ಚುಕ್ಕೆಯನ್ನು ನಿರ್ಮೂಲನೆ ಆದಂತೆ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯನವರ ಪರ ಇರ್ತಕ್ಕಂಥ ನಾಯಕರುಗಳೆಲ್ಲರೂ ಕೂಡ ಸಿ ಎಂ ಪರವಾಗಿ ಮಾತನಾಡೋದಕ್ಕೆ ಆರಂಭಿಸಿದ್ದಾರೆ. ಪ್ರಮುಖವಾಗಿ ಪರಮೇಶ್ವರ್ ಕೂಡ ಇದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಮೂಡ ಹಗರಣ ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನು ವಿಪಕ್ಷಗಳು ಕೂಡ ಮಾಡ್ತಾ ಇತ್ತು. ಆದರೆ ಲೋಕಾಯುಕ್ತ ಈಗ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ಅಲ್ಲಿ ಪ್ರಕರಣ ಅಂತ್ಯದಂತೆ ಆಗಿದೆ. ಜೊತೆಗೆ ಈ ಒಂದು ವಿಚಾರವಾಗಿ ಮತ್ತೆ ಬಿಜೆಪಿಯವರು ಏನು ಖ್ಯಾತಿಯನ್ನು ತೆಗಿತಿದ್ದಾರೆ, ಅದು ಇಲ್ಲಿ ಲೋಕಾಯುಕ್ತದ ಮೇಲೇ ಅವರು ಅನುಮಾನವನ್ನು ವ್ಯಕ್ತಪಡಿಸಿದಂತೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳಿದಂತೆ ಕಾಣಿಸ್ತಾ ಇತ್ತು. ಜೊತೆಗೆ ಜಿಟಿ ದೇವೇಗೌಡರು ಜೆಡಿಎಸ್ನ ಶಾಸಕರಾಗಿದ್ದರೂ ಕೂಡ ಅವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಈ ಒಂದು ಪ್ರಕರಣ ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೆ. ಅಂದರೆ FIR ಆದ ತಕ್ಷಣ ರಾಜೀನಾಮೆಯನ್ನು ಆಗ್ರಹ ಮಾಡೋದು ಎಷ್ಟು ಸರಿ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ದೆ. ಅದನ್ನು ಇವತ್ತು ಕೂಡ ಮುಂದುವರಿಸ್ತೇನೆ. ಜೊತೆಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೆಲುವಾಗಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಮಾತನಾಡಿರುವಂಥದ್ದು. ಅದರ ಜೊತೆಗೆ ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿಯು ಕೂಡ ಅದೇ ರೀತಿ ಅಂದರೆ ಪುನರುಚ್ಚಾರವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ನಾಯಕರುಗಳೆಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಅಂದರೆ ಸಿಎಂ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಇದೊಂದು ಅತಿ ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವರ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಅವರು ಅಂದರೆ ಈ ಒಂದು ಹಗರಣಗಳಲ್ಲಿ ಸಿಲುಕಾಕಿಕೊಂಡಂಥದ್ದು ಇರಲಿಲ್ಲ. ಆದರೆ ಮೂಡ ಹಗರಣದ ಆರೋಪ ಯಾವಾಗ ಅವ್ರ ಮೇಲೆ ಕೇಳಿಬಂತು ಆ ಸಂದರ್ಭದಲ್ಲಿ
ಸಾಕಷ್ಟು ವಿರೋಧಗಳು ಎದುರಾಗಿತ್ತು. ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹಗಳು ಕೇಳಿಬಂದಿತ್ತು. ಜೊತೆಗೆ ಸ್ವಪಕ್ಷೀಯರು ಕೂಡ ಸಾಕಷ್ಟು ಅವರ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದ್ದಂಥ ವಿಚಾರ ಆಗಿತ್ತು. ಆದರೆ ಒಂದು ಕಡೆ BJP ಮತ್ತು JDS ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಕೂಡ ಇವತ್ತು ಆ ಒಂದು ವಿಚಾರವಾಗಿ ಅವರಿಗೆ ಗೆಲುವಾದಂತೆ ಕಾಣಿಸ್ತಾ ಇಲ್ಲ. CM ಸಿದ್ದರಾಮಯ್ಯನವ್ರಿಗೆ ಅಂದರೆ ಈ ಒಂದು ತನಿಖೆಯ ಆರಂಭದಲ್ಲಿ ಈಗ ತನಿಖೆ ಏನು ಲೋಕಾಯುಕ್ತ ಏನು ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದೆ, ಆ ಒಂದು ವರದಿಯಲ್ಲಿ ಅವ್ರಿಗೆ ಗೆಲುವಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಒಂದು ರಾಜಕೀಯ ಜೀವನದಲ್ಲಿ ಇದು ಅತಿ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಜೊತೆಗೆ CM DK ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ಪಾತ್ರ ಏನೂ ಇರಲಿಲ್ಲ ಅನ್ನುವಂಥ ನಾವು ಹಿಂದೆಯೂ ಕೂಡ ಹೇಳ್ತಾ ಇದ್ವಿ, ಇದು ಈಗ ಅವ್ರಿಗೆ ಗೆಲುವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಪಕ್ಷದ ಒಳಗಿರ್ತಕ್ಕಂಥ ಒಂದಿಷ್ಟು ನಾಯಕರುಗಳೇನು ಅವರ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಿದ್ರು, ಅವರು ಕೂಡ ಈಗ CM ಪರವಾಗಿ ಮಾತನಾಡಬೇಕಾದಂಥ ಒಂದು ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣ ಆರಂಭ ಆದಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅವರು ಗಟ್ಟಿಯಾಗಿ ಹೇಳ್ತಾನೆ ಇದ್ರು, ಇಲ್ಲಿ ಯಾವುದೇ ರೀತಿಯ ನನ್ನ ಪಾತ್ರ ಇಲ್ಲ. ಯಾಕಂತಂದರೆ ಈ ಒಂದು ಹಗರಣ ಆಗಿರ್ತಕ್ಕಂಥದ್ದು BJP ಅವಧಿಯಲ್ಲಿ, ಜೊತೆಗೆ ಈ ಒಂದು ಸೈಟನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ BJP ಅವಧಿಯಲ್ಲಿ, ಅವರನ್ನು ನೀವು ಪ್ರಶ್ನೆ ಮಾಡಿ, ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರು. ಈಗ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಎಲ್ಲ ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಇನ್ನಷ್ಟು ಗೆಲುವು ಸಿಕ್ಕಂತಾಗಿದೆ. ಪೃಥ್ವಿ.